ಸಾವಿರಾರು ಹಗರಣಗಳ ಸರಮಾಲೆ ಸಿದ್ದರಾಮಯ್ಯನವರ ಗುತ್ತಿಗೆಗೆ ಸುತ್ತಕೊಂಡಿದೆ. ಸ್ವತಃ ಸಿದ್ದರಾಮಯ್ಯನವರೇ ಮೂಡಾದಲ್ಲಿ 14 ಸೈಟನ್ನು ನುಂಗಿ ನಾನು ವಾಪಸ್ ಕೊಡಲ್ಲ ಅಂದವರು ಬಿಜೆಪಿ ಹೋರಾಟದ ಫಲವಾಗಿ 14 ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ಈಗಾಗಲೇ ಇಡಿ ತನಿಖೆ ಮಾಡ್ತಾ ಇದೆ. ಸುಮಾರು 3,000 ಕೋಟಿ ದೊಡ್ಡ ಹಗರಣ ಮೈಸೂರು ಮೂಡಾದಲ್ಲಿ ಇರತಕ್ಕಂಥದ್ದು. 100 ಕೋಟಿ ಹಣವನ್ನು ಈಗಾಗಲೇ ಇಡಿಯವರು ಸೀಸ್ ಮಾಡಿದ್ದಾರೆ. ಹಲವಾರು ಜನ ಈಗಾಗಲೇ ಜೈಲಲ್ಲಿದ್ದಾರೆ. ಸ್ವತಃ ಸಿದ್ದರಾಮಯ್ಯನವರೇ ಈ ಭ್ರಷ್ಟಾಚಾರದ ಮೂಲ ಪುರುಷ ಆಗಿದ್ದಾರೆ. ಈ ಸರ್ಕಾರ ಬಂದಾಗಿಂದ ಜನಗಳಿಗೆ ನಾವು 5 ಗ್ಯಾರಂಟಿ ಕೊಡ್ತೀರಿ, ಈ ಬಿಜೆಪಿಯವರು 40% ಕಮಿಷನ್ ತಗೊಂಡಿದ್ದಾರೆ ಅಂತೇಳಿ ಹಣೆಪಟ್ಟಿ ಕಟ್ಟಿ ಎಲೆಕ್ಷನ್ ಕೊಟ್ಟು, ಅಂದರೆ 4 ಲಕ್ಷ ಕೋಟಿ ಬಡ್ಜೆಟಲ್ಲಿ 40% ಅಂದರೆ ಅಪ್ರಾಕ್ಸಿಮೇಟ್ 1,40,000 ಕೋಟಿ. ಆಮೇಲೆ ಟ್ಯಾಕ್ಸ್ಗಳು 65,000 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಇದು 65,000 ಕೋಟಿ ಟ್ಯಾಕ್ಸ್ ಎಲ್ಲೋಯ್ತು ದುಡ್ಡು? ಅಂದರೆ ದುಡ್ಡು ಎಲ್ಲೋಯ್ತು? ಈ ಸರ್ಕಾರದ ಸಾಧನೆ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನು ನುಂಗಿ ನಾನು ಅಧಿವೇಶನದಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಪ್ರಶ್ನೆ ಮಾಡಿದಾಗ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ 187 ಕೋಟಿ ಅಲ್ಲ 87 ಕೋಟಿ ಮಾತ್ರ ನುಂಗಿರೋದು. ಯಾರು? ಸರ್ಕಾರ. ಒಬ್ಬ ಮಂತ್ರಿನೂ ರಾಜೀನಾಮೆ ಆಯಿತು. ಅದು ಬಿಜೆಪಿಯ ವಿಧಾನಸಭೆ ಹೋರಾಟದಲ್ಲಿ ರಾಜೀನಾಮೆ ಆಯಿತು, ಜೈಲಿಗೂ ಹೋಗಾಯಿತು. ಅದೇ ರೀತಿ ಅಬ್ಕಾರಿ 6,000 ಕೋಟಿ, ನಾನು 3,000 ಅಂತ ನಾವು ಎಸ್ಟಿಮೇಟ್ ಮಾಡಿದ್ವಿ. ಅಬ್ಕಾರಿ ಇಲಾಖೆಯ ಸಂಘ ಏನಿದೆ ಅವರು 6,000 ಕೋಟಿ, ಒಬ್ಬೊಬ್ಬ ಡಿ ಸಿಗೆ 2.5 ಕೋಟಿ, ಒಬ್ಬೊಬ್ಬ ಡಿ ಸಿ. ಇನ್ಸ್ಪೆಕ್ಟರ್ಗಳಿಗೆ 25 ಲಕ್ಷ. ಮನೆ ಕಾನ್ಸ್ಟೇಬಲ್ಗೆ ನಾನು ಕೇಳಿದೆ, ಕಾನ್ಸ್ಟೇಬಲ್ಗೂ 15 ಲಕ್ಷ ಕೊಡಬೇಕು. ಅದರಲ್ಲೂ ಸರ್ಚಿಂಗ್ ಹೋಗ್ತಾರಲ್ಲ ಅವ್ರಿಗೆ ಇನ್ನೂ ರೇಟ್ ಜಾಸ್ತಿ. ಅಂದರೆ ಇಷ್ಟು ದಿನ ಸರ್ಕಾರಿ ಕಚೇರಿಗಳಲ್ಲಿ ಬರೀ ಕಾಗದ ಪತ್ರಗಳು ಇರ್ತಾ ಇತ್ತು. ಈಗ ಸರ್ಕಾರಿ ಕಚೇರಿಗಳಲ್ಲಿ ಹಣದ ಕಾಂಚಾಣ ಓಡಾಡ್ತಾ ಇತ್ತು. ಡೈರೆಕ್ಟಾಗಿ ಅಬ್ಕಾರಿ ಸಚಿವ ಸಿಕ್ಕಾಕೊಂಡಿದ್ದಾರೆ. ಒಂದಲ್ಲ 4 ವಿಡಿಯೋನ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವ ಮಾಡಿ, 4 ಆಡಿಯೋಗಳು ಪ್ರಸ್ತಾವ ಮಾಡಿದ್ದೀನಿ. ಡಿ ಸಿನೇ ಹೇಳ್ತಾನೆ ಮಂತ್ರಿಗೆ ದುಡ್ಡು ಕೊಡಬೇಕು, ಅವ್ನ ಮಗನಿಗೆ ದುಡ್ಡು ಕೊಡಬೇಕು. ಅಂದರೆ 1000 ವರ್ಷದ ಸಾಧನೆಯಲ್ಲಿ ಇದೂ ಒಂದು ಕಿರೀಟ ಅವರಿಗೆ ಅಂತ ಅನಿಸ್ತದೆ. ಆಮೇಲೆ ಈ ಕಳ್ಳರು, ಈ ಕಾಂಗ್ರೆಸ್ಸಿನ ಕದೀಮರು ಆ ಗೃಹಲಕ್ಷ್ಮಿ ಹಣ ಕೊಡ್ತೀನಿ ಅಂತೇಳಿ 5,000 ಕೋಟಿ ಲೂಟಿ ಮಾಡುತ್ತಾರೆ. ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್, ಫೆಬ್ರವರಿ ಮಾರ್ಚ್ 2 ತಿಂಗಳು 2,500 ಕೋಟಿ 2,500 ಕೋಟಿ ತಿಂಗಳಿಗೆ ಹಾಕಬೇಕಾಯ್ತು. ಕಾಣೆ ಮಾಡಿಬಿಟ್ಟವ್ರೆ. ಇದುವರೆಗೂ ಗೊತ್ತಿಲ್ಲ. ಮಂತ್ರಿ ಕೇಳಿದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಮಂತ್ರಿ ಮೇಲೆ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಕೇಳಿದ್ರೆ ಪಾಪ ಹೆಣ್ಣುಮಗಳು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾರೆ. ಎಲ್ಲೋಯ್ತು ಹಣ? ಈ ಲೂಟಿ ಹಣ. ಇವತ್ತು ಅನ್ನಭಾಗ್ಯ 780 ಕೋಟಿ ರೂಪಾಯಿ ಅನ್ನಭಾಗ್ಯದ್ದು 1 ತಿಂಗಳು ಕೊಟ್ಟೇ ಇಲ್ಲ, ದುಡ್ಡೇ ಕೊಟ್ಟಿಲ್ಲ. ಕೇಳಿದ್ರೆ ಮಂತ್ರಿ ಮುನಿಯಪ್ಪನವರು ನಾಳೆ ಬಾ ಅಂತ ಪ್ರತಿ ತಿಂಗಳು ಕೊಡಬೇಕಾದ್ರೆ 1 ತಿಂಗಳು ಎದುರಿಸ್ಬಿಟ್ಟಾರೆ. ಅಂದರೆ ಈ ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿಗಳು ಬೇಕಾ ನಿಮಗೆ? ನಿಮ್ಮ 1000 ದಿನಗಳ ಸಾಧನೆ ಲೂಟಿಯಾಗಿದೆ. ಇವತ್ತು ಕೇಂದ್ರ ಸರ್ಕಾರ ರಸಗೊಬ್ಬರಗಳನ್ನು 300 ರೂಪಾಯಿ 400 ರೂಪಾಯಿಗೆ ರೈತರಿಗೆ ಕೊಡಬೇಕು ಅಂತ ಒಂದು ಮೂಟೆ ಕೊಡ್ತಾ ಇದ್ದಾರೆ. ಕಾಳು ಸಂತೆಯಲ್ಲಿ ಅದನ್ನು 1,000, 2,000, 3,000 ಮಾರಾಟ ಆಗ್ತಾ ಇದೆ. ಮೊನ್ನೆನೂ ಕೂಡ ರೈಡ್ ಆಗಿದೆ, ಚಾಮರಾಜನಗರ ರೈಡ್ ಆಗಿದೆ, ಮಂಡ್ಯದಲ್ಲಿ ರೈಡ್ ಆಗಿದೆ, ಕೋಲಾರದಲ್ಲಿ ಆಗಿದೆ. ಕೋಟಿಗಟ್ಟಲೆ ಸ್ವತಃ ಈ ಸರ್ಕಾರನೇ
ಈ ಸರ್ಕಾರ ಕಮ್ಮಕ್ಕಿಲ್ಲ ಅಂದ್ರೆ ಇಷ್ಟೊಂದು ಅಕ್ರಮ ಹೆಂಗಾಗ್ತಾ ಇತ್ತು ಅಂದ್ರೆ ರೈತರು ಕೊಡುವಂತ ರಸಗೊಬ್ಬರನೇ ಲೂಟಿ ಮಾಡಕ್ಕೆ ಇಳಿದಿದ್ದಾರೆ ಈ ಸರ್ಕಾರ. ಮತ್ತೆ ಕಾನೂನು ಸುವ್ಯವಸ್ಥೆ ಅಂತೂ ಗೊತ್ತಿಲ್ಲ ಮಂತ್ರಿ ಇರೋರು ಹೋಮ್ ಮಿನಿಸ್ಟರ್ ಗೊತ್ತಿಲ್ಲ ಬಂದಿಲ್ಲ, ಏನಾದರೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. RCBಯಲ್ಲಿ 11 ಜನ ಸಾವಾಯಿತು ಇವರ ಅಚಾತುರ್ಯದಿಂದ. ಲವ್ ಜಿಹಾದ್ಗಳು ನಡೀತಾ ಇದೆ ಇಡೀ ಕರ್ನಾಟಕ. ಹೆಣ್ಣು ಮಕ್ಕಳು ಸಾವು ಆಗ್ತಾ ಇದೆ, ಕ್ರಮ ಇಲ್ಲ. ಬ್ಯಾಂಕ್ಗಳು ಲೂಟಿ ಓಪನ್ ಹಾಡಾಗಲೇ ಬ್ಯಾಂಕ್ಗಳು ಲೂಟಿ. ಬೀದರ್ ಇದುವರೆಗೂ ಕಳ್ಳನ್ನು ಕಂಡಿಡಿದಿಲ್ಲ. ಏನೋ ಟೆಕ್ನಾಲಜಿ ಐತೆ ಅಂತ ಆಯ್ತು, ಇದುವರೆಗೂ ಕಂಡುಹಿಡಿದಿಲ್ಲ. ಬೆಂಗಳೂರಲ್ಲಿ 7 ಕೋಟಿ ಕಳ್ತನ ಆಯಿತು ATMಗೆ ಹಾಕೋದು. ಕಮಿಷನರ್ ಆಫೀಸ್ ಎದುರುಗಡೆನೆ, ಕಮಿಷನರ್ ಚೇಂಬರ್ ಹತ್ರನೇ 11 ಲಕ್ಷ ರೂಪಾಯಿ ಪೊಲೀಸರನ್ನೇ ಕಳ್ತನ ಮಾಡ್ಬೇಕು. ಅಂದ್ರೆ ಪೊಲೀಸರೇ ಕಳ್ಳರಾಗ್ಬಿಟ್ರೆ ಯಾವ ಸ್ಥಿತಿ ಕರ್ನಾಟಕದಲ್ಲಿ? ಮತ್ತೆ ಯಾವ ಅಧಿಕಾರಿನೂ ಕೆಲಸ ಮಾಡೋ ಮೂಡಲ್ಲಿಲ್ಲ. ಎಲ್ಲರಿಗೂ ಒತ್ತಡದ ಮೇಲೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಕಳೆದ 33 ತಿಂಗಳಲ್ಲಿ 9ಕ್ಕೂ ಅಧಿಕ ಅಧಿಕಾರಿಗಳು ಡೆತ್ ನೋಟ್ ಬರೆದಿಟ್ಟು ಸಾವನ್ನ ಹಾಕಿದ್ದಾರೆ. 9 ಡೆತ್ ನೋಟ್ ಬರೆದಿಟ್ಟು 15ಕ್ಕೂ ಹೆಚ್ಚು ಅಧಿಕಾರಿಗಳು ಅಸಹಜ ಸಾವಿಗೆ ಈಡಾಗಿದ್ದಾರೆ. 10ಕ್ಕೂ ಹೆಚ್ಚು ಜನ ಈ ಜಾತಿ ಸಮೀಕ್ಷೆಯಲ್ಲಿ ತೀರ್ಕೊಂಡಿದ್ದಾರೆ, ಸರ್ಕಾರದ ಕಿರುಕುಳದಿಂದ. ಇವತ್ತು ಈ ಸಾವುಗಳಿಗೆಲ್ಲ ನ್ಯಾಯ ಇನ್ನೂ ಸಿಕ್ಕಿಲ್ಲ. ಪರಶುರಾಮ್ PSI ಅವ್ರಿಗೂ ಸಹ ಸಿಕ್ಕಿಲ್ಲ. ರುದ್ರಣ್ಣ ಎಡವಣ್ಣ ಅವ್ರಿಗೂ ತಹಸೀಲ್ದಾರ್ ಆತ್ಮಹತ್ಯೆ ಮಾಡ್ಕೊಂಡ ಸರ್ಕಾರದ ಲಂಚದ ಅವಕಾಶದಿಂದ ಸಿಕ್ಕಿಲ್ಲ. ಗ್ರಂಥಪಾಲಕಿ 9 ತಿಂಗಳು ಸಂಬಳ ಕೊಡಲಿಲ್ಲ, ಗಾಡಿ ಬೇಡಿದ್ರು ಕೊಡಲಿಲ್ಲ. ಅವಳು ವಿಷ ಕುಡಿದು ಸತ್ತೋದ್ರು. ಬರೆದಿದ್ದಾರೆ ಡೆತ್ ನೋಟಲ್ಲಿ. ಬೇರೆ ಗ್ರಂಥ ಪಾಲಕಿಯರಿಗೆ ಈ ಥರದ ಅನ್ಯಾಯ ಆಗೋದು ಬೇಡ ನಂತರ ಅಂತೇಳಿ ಬರೆದಿಟ್ಟಿದ್ದಾರೆ. ಇನ್ನೂ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ನಮ್ಮಲ್ಲಿ. ಇನ್ನು ಇದೊಂದು ಕಡೆ. ಆದರೆ ಇನ್ನು ಈ MLAಗಳು, ಕಾಂಗ್ರೆಸ್ MLAಗಳು ಮತ್ತು ಕಾಂಗ್ರೆಸ್ಸಿನ ಪುಡಾರಿಗಳು ಈ ಮಾಗಡಿ ಬಾಲಕೃಷ್ಣ ತಹಸೀಲ್ದಾರ್ಗೆ ಚಪ್ಪಲಿ ಹೊಡಿತೀನಿ ಅಂತ ಹೇಳಿ ಆವಾಜ್ ಬಿಟ್ಟಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಮರಿ ಲೀಡರ್ ಕಮಿಷನರ್ಗೆ ಆವಾಜ್ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀವಿ. ಶಿಡ್ಲಘಟ್ಟದಲ್ಲಿ CM ಕ್ಷೇತ್ರದಲ್ಲೇ ಅಧಿಕಾರಿಗಳಿಗೆ ಸರ್ವೆ ಮಾಡಕ್ಕೆ ಹೋದಾಗ ಹೊಡೆಯಕ್ಕೆ ಹೋಗಿರುವಂಥದ್ದು ಘಟನೆಗಳನ್ನ ನೋಡ್ತಾ ಇದ್ದೀವಿ. ನಮ್ಮ JDS ಶಾಸಕಿ ಕರಿಯಮ್ಮ ಅವ್ರ ಮನೆಗೆ ನುಗ್ಗಿ ಮರಳು ಮಾಫಿಯಾದವರು ಕೊಲೆ ಬೆದರಿಕೆ ಆಗಿರೋದನ್ನ ನೋಡ್ತಾ ಇದ್ದೀವಿ ನಾವು ಇವತ್ತು. ಅಂದ್ರೆ ಈ ಮರಳು ದಂಧೆ ಇದೆಯಲ್ಲ, ಮರಳುಗಾರಿಕೆ ದಂಧೆ ಇವತ್ತು ಕಾಂಗ್ರೆಸ್ ಸರ್ಕಾರದ ATM ಆಗಿದೆ. ಮರಳು ದಂಧೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ಕೊಡುವಂತ ಒಂದು ATM ಇವರು. ಅದಕ್ಕೆ ಅವ್ರ ಬಗ್ಗೆ ಬಹಳ ಸಾಫ್ಟ್. ಇಷ್ಟೆಲ್ಲ ಆದರೂ ಕೂಡ ಆ ಮರಳು ದಂಧೆಕೋರ ಮೇಲೆ ಏನು ಕ್ರಮನೇ ಇಲ್ಲ ಇದುವರೆಗೂ. ಇವತ್ತು ಅಧಿಕಾರಿಗಳೂ ಅಷ್ಟೇ, ಅವರು ಕಾಪಾಡಿ ಅನ್ನೋ ಸ್ಟೇಜಲ್ಲಿ ಇವತ್ತು ಅಧಿಕಾರಿ ವರ್ಗದವರು ಕೂಡ ನಿಂತಿರೋದು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಮಿತಿಮೀರಿದ ಕರಪ್ಷನ್. ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು BJP ಸರ್ಕಾರ ಒಳ್ಳೇದಿತ್ತು, ನಾವು ತಪ್ಪು ಮಾಡಿದ್ರಿ. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಡಬಲ್ ವಸೂಲಿ ಮಾಡ್ತಾ ಇದ್ದಾರೆ ಅಂತ. ನಾವು ಮಾಡಿದ ತಪ್ಪಿನಿಂದ ಈ ಸರ್ಕಾರ ಬಂತು ಅಂತೆಲ್ಲ ನಾವು ಮಾಡಿದ್ದ ತಪ್ಪಿಂದ ಈ ಸರ್ಕಾರ. ಆ ಕೆಂಪಣ್ಣ ಸತ್ತಾಗ ಅವನ ಇದಕ್ಕೂ ಹೋಗ್ಲಿಲ್ಲ ಯಾರು. ಅವನಿದ್ದಾಗ ಎಲ್ಲ ಯೂಸ್ ಮಾಡ್ಕೊಂಡು ಸತ್ತಾಗ ಅವ್ನು ನೋಡಕ್ಕೂ ಯಾರು ಹೋಗ್ಲಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್. ಇನ್ನೊಂದು ಕಡೆ ಅಬ್ಕಾರಿ ಸಂಘ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಬಸ್
ಸಾರಿಗೆ ಅವರಿಗಾಗಲೇ ಪಾಪ ಮೊನ್ನೆ ಅವರ ಅಧ್ಯಕ್ಷರು ತೀರೋದು ಹಾರ್ಟ್ ಅಟ್ಯಾಕ್ ಆಗಿ. ಇಲ್ಲಾಂದರೆ 5ನೇ ತಾರೀಕು ಸಾರಿಗೆ ಮುಷ್ಕರ ಘೋಷಣೆ ಮಾಡಿದರು. ಸಾರಿಗೆ ಮುಷ್ಕರ ಆಗಲೇ ಘೋಷಣೆ ತಯಾರಾಗಿದೆ. ಅಂದರೆ ಇಡೀ ರಾಜ್ಯದಲ್ಲಿ ಒಂದಲ್ಲ ಒಂದು ಮುಷ್ಕರಗಳು, ಕರಪ್ಷನ್ ಆಗಿರುವಂಥ ವಿಚಾರಗಳು ಕಳೆದ 1,000 ದಿನಗಳಲ್ಲಿ ಸಿದ್ದರಾಮಯ್ಯನವರ ಕೊರಳನ್ನು ಸುತ್ಕೊತಾ ಇದೆ. ಅದರ ಮಧ್ಯೆ ಇವರಿಬ್ಬರದು ಜಗಳ, ನಾನು CM ನೀನು CM ಅಂತ. ಕಳೆದ 2.5 ವರ್ಷದಿಂದ ಮಾಧ್ಯಮದಲ್ಲಿ ಬೆಳಗ್ಗೆ ಇದ್ರೆ ಇದೇ ಸುದ್ದಿ. ಯಾರು CM ಅಂತ ಹುಡುಕ್ಬೇಕು ನಾವು. ಯಾರು CM, ಇವ್ರು ಇರ್ತಾರ ನಾಳೆ ಹೋಗ್ತಾರ ಅನ್ನೋ ಅತಂತ್ರದಲ್ಲಿ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾರೆ. ಅಧಿಕಾರಿಗಳು ಅತಂತ್ರ ಆಗ್ತಾರೆ. ಕೆಲವು ಅಧಿಕಾರಿಗಳಂತೂ ಲೂಟಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಇಡೀ ಸರ್ಕಾರ ಲೂಟಿ ಸರ್ಕಾರ. ಈಗ ಸಿದ್ದರಾಮಯ್ಯನವರು ಏನು ಸಮಾವೇಶ ಮಾಡ್ತಾ ಇದ್ದಾರೆ ನಾಳೆ ಹಾವೇರಿಯಲ್ಲಿ, ಅದು ಲೂಟಿಗಳ ಸಮಾವೇಶ. ಅಲ್ಲಿ ಬರೋರು ಮಂತ್ರಿಗಳೆಲ್ಲ ಲೂಟಿ ಮಾಡಿರೋ ಮಂತ್ರಿಗಳು ಬರ್ತಾ ಇದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಲೂಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ದುಡ್ಡು ಕೊಟ್ಟು ಅವರ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಷ್ಟೇ. ಈಗ ಸಿದ್ದರಾಮಯ್ಯನ ಆಗಲಿ DK ಶಿವಕುಮಾರನ ಆಗಲಿ ನಾವು ಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು ಅಂತೇಳಿ ಲೂಟಿ ಹೊಡೆದು ಇವತ್ತು ಕೇಂದ್ರಕ್ಕೆ ರಾಹುಲ್ ಗಾಂಧಿಗೆ ಹಣ ಕೊಡುವಂಥ ಒಂದು ಸಿಸ್ಟಮನ್ನು ಇಟ್ಕೊಂಡಿರುವಂಥ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕರಪ್ಟ್ ಮಂತ್ರಿಗಳ ಒಂದು ಮಂತ್ರಿಮಂಡಲ ಇದೆ. ಅಲಿಬಾಬಾ 40 ಕಳ್ಳರು ಇದ್ದಲ್ಲ, ಹಂಗೆ ಈ ಅಲಿಬಾಬಾ ಮತ್ತು 30 ಜನ ಕಳ್ಳರು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವರ 1,000 ದಿನಗಳ ಸಾಧನೆ ಶೂನ್ಯ. ಬರೀ ಲೂಟಿ ಲೂಟಿ ಲೂಟಿ. ಜನಗಳಿಗೇನು ಸಹಾಯ ಆಗುವಂಥ ಒಂದು ಯೋಜನೆ, ನೀರಾವರಿ ಯೋಜನೆ ಒಂದು ಬಂದಿಲ್ಲ. ಪಕ್ಕದಲ್ಲಿ ಕಾರಜೋಳರೇ ಇದ್ದಾರೆ. ಕೃಷ್ಣೆಯ ಕಣ್ಣೀರು ಅಂತ ಹೇಳಿ 50,000 ಕೋಟಿ ಅನೌನ್ಸ್ ಮಾಡಿದ್ರು. ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ. ಈಗ ಕೇಳಿದ್ರೆ ಇಡೀ ಕರ್ನಾಟಕಕ್ಕೆ 50,000 ಕೋಟಿ ಕೊಡ್ತಾರೆ. ರಸ್ತೆಗಳೆಲ್ಲ, ಇಡೀ ಕರ್ನಾಟಕದ ರಸ್ತೆಗಳೆಲ್ಲ ಹಾಳಾಗೋಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಬಿದ್ದು ಈಗಾಗಲೇ 16 ಜನ ಸತ್ತೋಗಿದ್ದಾರೆ. ಅವರಿಗೆ ಪರಿಹಾರನೂ ಇಲ್ಲ, ಆ ರಸ್ತೆಗಳ ರಿಪೇರಿನೂ ಆಗಿಲ್ಲ. ಇನ್ನು ರಿಪೇರಿನೂ ಆಗಿಲ್ಲ. ಇನ್ನು ರೇಷನ್ ಕಾರ್ಡ್, ಎಲ್ಲ ರೇಷನ್ ಕಾರ್ಡ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ರೇಷನ್ ಕಾರ್ಡ್ಗಳು ಸುಮಾರು 600-700 ರೇಷನ್ ಕಾರ್ಡ್ಗಳನ್ನು ಪ್ರತಿ ವರ್ಷ ಕಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ. ಯಾಕೆ ಅಂದರೆ ಈ ಗ್ಯಾರಂಟಿ ಸಂಖ್ಯೆ ಕಡಿಮೆ ಆಗಲಿ ಅಂತ ಸರ್ಕಾರ ಖಜಾನೆ ಖಾಲಿಯಾಗೋಗ್ಬಿಟ್ಟಿದೆ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಇರೋ ಪರಿಸ್ಥಿತಿ. ನಿಗಮಗಳಿಗೆ, ಎಲ್ಲ ನಿಗಮಗಳಿದೆಯಲ್ಲ, ಬೋವಿ ನಿಗಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಒಕ್ಕಲಿಗರು, ಲಿಂಗಾಯತರು, ಎಲ್ಲ ನಿಗಮಗಳ ಹಣನೇ ಬಿಡುಗಡೆ ಮಾಡಿದೆ. ಒಟ್ಟಾರೆ ಈ ಸರ್ಕಾರ 1,000 ವರ್ಷದಲ್ಲಿ ಕರ್ನಾಟಕವನ್ನು ದಿವಾಳಿ ಮಾಡಿ ಜನಗಳಿಗೆ ಟೋಪಿ ಹಾಕಿದಂಥ ಸರ್ಕಾರ. ಇದೊಂದು ಟೋಪಿ ಸರ್ಕಾರ. ಭಿಕ್ಷಾ ಪಾತ್ರೆಯನ್ನ ಹಿಡಿದಿರೋ ಸರ್ಕಾರ ಇದು. ಅದರಿಂದ ಇದು ಸಾಧನೆ ಅಲ್ಲ. 100,000 ದಿನಗಳು, 1000 ಸಮಸ್ಯೆಗಳು, 1000 ಭ್ರಷ್ಟಾಚಾರ ಪ್ರಕರಣಗಳು ಈ ಸರ್ಕಾರ. ಕೇಳೋದಕ್ಕೆ ಕೇಳ್ಬೋದು.